ನೌಕ ಎಷ್ಟು ಎಲುಬುಗಳಿಂದ ಕೂಡಿದೆ? ಆಪ್ಷನ್ ಎ 10, ಆಪ್ಷನ್ ಬಿ 14, ಆಪ್ಷನ್ ಸಿ 4, ಆಪ್ಷನ್ ಡಿ 7. ಸರಿಯಾದ ಉತ್ತರ ಆಪ್ಷನ್ ಬಿ 14. ನಿಮ್ಮ ಎರಡನೆಯ ಪ್ರಶ್ನೆ, ತಕ್ಷಣ ಶಕ್ತಿ ಪಡೆಯಲು ಕ್ರೀಡಾಪಟುಗಳು ಏನನ್ನು ಸೇವಿಸುತ್ತಾರೆ? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ಮೊಸರು, ಆಪ್ಷನ್ ಡಿ ಗ್ಲೂಕೋಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಲೂಕೋಸ್. ನಿಮ್ಮ ಮೂರನೇ ಪ್ರಶ್ನೆ, ಸಾಮಾನ್ಯವಾಗಿ ಮಾನವನ ಚರ್ಮದ ದಪ್ಪ ಎಷ್ಟು? ಆಪ್ಷನ್ ಎ 2 ಮಿಲಿಮೀಟರ್, ಆಪ್ಷನ್ ಬಿ 0.5 ಮಿಲಿಮೀಟರ್, ಆಪ್ಷನ್ ಸಿ 4 ಮಿಲಿಮೀಟರ್, ಆಪ್ಷನ್ ಡಿ 8 ಮಿಲಿಮೀಟರ್. ಸರಿಯಾದ ಉತ್ತರ ಆಪ್ಷನ್ ಬಿ 0.5 ಮಿಲಿಮೀಟರ್. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಮಾನವನ ಹೃದಯ ಒಂದು ದಿನದಲ್ಲಿ ಎಷ್ಟು ರಕ್ತವನ್ನು ಒತ್ತಿ ತಳ್ಳುತ್ತದೆ? ಆಪ್ಷನ್ ಎ 40 ಲೀಟರ್, ಆಪ್ಷನ್ ಬಿ 1000 ಲೀಟರ್, ಆಪ್ಷನ್ ಸಿ 900 ಲೀಟರ್, ಆಪ್ಷನ್ ಡಿ 12,000 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಡಿ 12,000 ಲೀಟರ್. ನಿಮ್ಮ ಐದನೇ ಪ್ರಶ್ನೆ, ಎಲ್ಲಾ ರಕ್ತದ ಗುಂಪುಗಳಿಗೆ ಸರಿ ಹೊಂದಬಲ್ಲಂತಹ ರಕ್ತದ ಗ್ರೂಪ್ ಯಾವುದು? ಆಪ್ಷನ್ ಎ ಓ ಪಾಸಿಟಿವ್, ಆಪ್ಷನ್ ಬಿ ಎ ಬಿ ಪಾಸಿಟಿವ್, ಆಪ್ಷನ್ ಸಿ ಎ ಪಾಸಿಟಿವ್, ಆಪ್ಷನ್ ಡಿ ಬಿ ಪಾಸಿಟಿವ್. ಸರಿಯಾದ ಉತ್ತರ ಆಪ್ಷನ್ ಬಿ ಎ ಬಿ ಪಾಸಿಟಿವ್. ನಿಮ್ಮ ಆರನೆಯ ಪ್ರಶ್ನೆ, ರಕ್ತದಲ್ಲಿ ಕೆಂಪು ರಕ್ತದ ಪ್ರಮಾಣವೆಷ್ಟು? ಆಪ್ಷನ್ ಎ 40%, ಆಪ್ಷನ್ ಬಿ 50%, ಆಪ್ಷನ್ ಸಿ 90%, ಆಪ್ಷನ್ ಡಿ 12%. ಸರಿಯಾದ ಉತ್ತರ ಆಪ್ಷನ್ ಬಿ 50%. ನಿಮ್ಮ ಏಳನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ದ್ರವ ರೂಪದಲ್ಲಿರುವ ಲೋಹ ಯಾವುದು? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಸತು, ಆಪ್ಷನ್ ಡಿ ಪಾದರಸ. ಸರಿಯಾದ ಉತ್ತರ ಆಪ್ಷನ್ ಡಿ ಪಾದರಸ. ನಿಮ್ಮ ಎಂಟನೆಯ ಪ್ರಶ್ನೆ, ಗಾಳಿಯನ್ನು ಮೂಗಿನ ಮೂಲಕ ಶ್ವಾಸಕೋಶಗಳಿಗೆ ತೆಗೆದುಕೊಳ್ಳುವುದಕ್ಕೆ ಏನೆನ್ನುತ್ತಾರೆ? ಆಪ್ಷನ್ ಎ ನಿಶ್ವಾಸ, ಆಪ್ಷನ್ ಬಿ ಸ್ಥಾನಪಲ್ಲಟ, ಆಪ್ಷನ್ ಸಿ ವ್ಯಾಯಾಮ, ಆಪ್ಷನ್ ಡಿ ಉಚ್ಛ್ವಾಸ. ಸರಿಯಾದ ಉತ್ತರ ಆಪ್ಷನ್ ಡಿ ಉಚ್ಛ್ವಾಸ. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಕಬ್ಬಿಣ ಯಾವುದರಲ್ಲಿ ತೇಲುತ್ತದೆ? ಆಪ್ಷನ್ ಎ ನೀರಿನಲ್ಲಿ, ಆಪ್ಷನ್ ಬಿ ಪಾದರಸದಲ್ಲಿ, ಆಪ್ಷನ್ ಸಿ ಹಾಲಿನಲ್ಲಿ, ಆಪ್ಷನ್ ಡಿ ಮೊಸರಿನಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪಾದರಸದಲ್ಲಿ. ನಿಮ್ಮ ಹತ್ತನೆಯ ಪ್ರಶ್ನೆ, ಇನ್ಸುಲಿನ್ ಲೋಪದಿಂದ ಬರುವ ವ್ಯಾಧಿ ಯಾವುದು? ಆಪ್ಷನ್ ಎ ಜ್ವರ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಕಾಲು ನೋವು, ಆಪ್ಷನ್ ಡಿ ಡಯಾಲಿಸಿಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ. ಇದೇ ರೀತಿಯ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಕನ್ನಡ ಕ್ವಿಜ್ ಭಂಡಾರ ಚಾನಲ್. ನಿಮ್ಮ ಮೊದಲನೆಯ ಪ್ರಶ್ನೆ, ಪೋರ್ಚುಗಲ್ ರಾಜಧಾನಿ ಯಾವುದು? ಆಪ್ಷನ್ ಎ ಟೋಕಿಯೋ, ಆಪ್ಷನ್ ಬಿ ಬೆರ್ಲಿನ್, ಆಪ್ಷನ್ ಸಿ ಒಟ್ಟಾವಾ, ಆಪ್ಷನ್ ಡಿ ಲಿಸ್ಬನ್. ಸರಿಯಾದ ಉತ್ತರ ಆಪ್ಷನ್ ಡಿ ಲಿಸ್ಬನ್.
ನಿಮ್ಮ ಎರಡನೆಯ ಪ್ರಶ್ನೆ, ಫ್ರಿಡ್ಜ್ನಲ್ಲಿ ಉಪಯೋಗಿಸುವ ಅನಿಲ ಯಾವುದು? ಆಪ್ಷನ್ ಎ ಅಮೋನಿಯಾ, ಆಪ್ಷನ್ ಬಿ ಓಝೋನ್, ಆಪ್ಷನ್ ಸಿ ಕ್ರಿಪ್ಟಾನ್, ಆಪ್ಷನ್ ಡಿ ಇಂಗಾಲ. ಸರಿಯಾದ ಉತ್ತರ ಆಪ್ಷನ್ ಎ ಅಮೋನಿಯಾ. ನಿಮ್ಮ ಮೂರನೆಯ ಪ್ರಶ್ನೆ, ಹಿಮೋಗ್ಲೋಬಿನ್ ತಯಾರಿಕೆಗೆ ಯಾವುದು ಬೇಕಾಗುತ್ತದೆ? ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ತಾಮ್ರ, ಆಪ್ಷನ್ ಸಿ ಅಲ್ಯೂಮಿನಿಯಂ, ಆಪ್ಷನ್ ಡಿ ಅಯೋಡಿನ್. ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ನ್ಯೂಮೋನಿಯಾ ಎನ್ನುವುದು ಯಾವ ಭಾಗಕ್ಕೆ ತಗಲುವ ರೋಗ? ಆಪ್ಷನ್ ಇ ಹೃದಯ, ಆಪ್ಷನ್ ಬಿ ಕಾಲು, ಆಪ್ಷನ್ ಸಿ ತಲೆ, ಆಪ್ಷನ್ ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಡಿ ಶ್ವಾಸಕೋಶ. ನಿಮ್ಮ ಐದನೆಯ ಪ್ರಶ್ನೆ, ಆರೋಗ್ಯವಂತನ ಹೃದಯ ಬಡಿತ ಒಂದು ನಿಮಿಷಕ್ಕೆ ಎಷ್ಟಿರಬೇಕು? ಆಪ್ಷನ್ ಎ 80 ಬಾರಿ, ಆಪ್ಷನ್ ಬಿ 70 ಬಾರಿ, ಆಪ್ಷನ್ ಸಿ 60 ಬಾರಿ, ಆಪ್ಷನ್ ಡಿ 72 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ 72 ಬಾರಿ. ನಿಮ್ಮ ಆರನೆಯ ಪ್ರಶ್ನೆ, ನಮ್ಮ ಸೌರವ್ಯೂಹದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ? ಆಪ್ಷನ್ ಎ 7, ಆಪ್ಷನ್ ಬಿ 6, ಆಪ್ಷನ್ ಸಿ 5, ಆಪ್ಷನ್ ಡಿ 8. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 8. ನಿಮ್ಮ ಏಳನೆಯ ಪ್ರಶ್ನೆ, ನೇರಳಾತೀತ ವಿಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ಅನಿಲ ಯಾವುದು? ಆಪ್ಷನ್ ಎ ಸಾರಜನಕ, ಆಪ್ಷನ್ ಬಿ ಜಲಜನಕ, ಆಪ್ಷನ್ ಸಿ ಓಝೋನ್, ಆಪ್ಷನ್ ಡಿ ಆಮ್ಲಜನಕ. ಸರಿಯಾದ ಉತ್ತರ ಆಪ್ಷನ್ ಸಿ ಓಝೋನ್. ನಿಮ್ಮ ಎಂಟನೆಯ ಪ್ರಶ್ನೆ, ಅಕ್ಬರನ ವಿತ್ತ ಮಂತ್ರಿಯಾಗಿದ್ದವರು ಯಾರು? ಆಪ್ಷನ್ ಎ ತಾನ್ಸೇನ್, ಆಪ್ಷನ್ ಬಿ ಮಾನ್ ಸಿಂಗ್, ಆಪ್ಷನ್ ಸಿ ಬೀರ್ಬಲ್, ಆಪ್ಷನ್ ಡಿ ತೋಡಾರಮಲ್. ಸರಿಯಾದ ಉತ್ತರ ಆಪ್ಷನ್ ಡಿ ತೋಡಾರಮಲ್. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಮಾನವನ ಹೃದಯದ ತೂಕ ಎಷ್ಟು? ಆಪ್ಷನ್ ಎ 100 ಗ್ರಾಂ, ಆಪ್ಷನ್ ಬಿ 200 ಗ್ರಾಂ, ಆಪ್ಷನ್ ಸಿ 500 ಗ್ರಾಂ, ಆಪ್ಷನ್ ಡಿ 300 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಡಿ 300 ಗ್ರಾಂ. ನಿಮ್ಮ ಹತ್ತನೆಯ ಪ್ರಶ್ನೆ, ಮಹಾಭಾರತವನ್ನು ರಚಿಸಿದವರು ಯಾರು? ಆಪ್ಷನ್ ಎ ವ್ಯಾಸರಾಯ, ಆಪ್ಷನ್ ಬಿ ವೇದವ್ಯಾಸ, ಆಪ್ಷನ್ ಸಿ ಗಣಪತಿ, ಆಪ್ಷನ್ ಡಿ ವಿಷ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ವೇದವ್ಯಾಸ. ಇದೇ ರೀತಿಯ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.